ಒಂದು ಕ್ವೆಶನ್ ಕೇಳ್ಬೋದಾ? ನಿಮ್ಮ ಲೈಫಲ್ಲಿ ನೀವು ಡಿಸಿಷನ್ ತಗೋಬೇಕು ಅಂತ ಬಂದಾಗ ಆ ಡಿಸಿಷನ್ ನಿಜವಾಗಿಯೂ ನಿಮ್ಮದೇ ಆಗಿರುತ್ತದಾ? ಜಸ್ಟ್ ಥಿಂಕ್ ದಿಸ್. ಅಥವಾ ನಿಮ್ಮ ಹಿಂದಿನ ನೋವು, ಫಿಯರ್, ರಿಜೆಕ್ಷನ್ ಅಥವಾ ಯಾರ್ದಾದ್ರೂ ಇನ್ಫ್ಲೂಯೆನ್ಸ್ ಮೇಲಿಂದ ಕೆಲವು ಮಾತುಗಳವು, ಅದೇನೇ ಆಗಿರ್ಬೋದು, ಅದು ಸೈಲೆಂಟಾಗಿ ನಿಮ್ಮ ಪರವಾಗಿ ಡಿಸಿಷನ್ ತೆಗೆದುಕೊಳ್ಳುತ್ತದೆ. ಆಲ್ರೈಟ್. ಸೊ ಭಾಳ ಜನರಿಗೆ ಏನಾಗುತ್ತೆ, ಇದು ಗೊತ್ತಿರೋದಿಲ್ಲ. ಅವ್ರೇನು ಹೇಳ್ತಾರೆ ಗೊತ್ತಾ, ನಾನು ಪ್ರಾಕ್ಟಿಕಲಾಗಿ ಡಿಸಿಷನ್ ತೆಗೆದುಕೊಂಡಿದ್ದೀನಿ, ಆದರೆ ಆ ಡಿಸಿಷನನ್ನು ಗಮನಿಸಿದ್ರೆ ಅದರಿಂದ ಒಂದು ಫಿಯರ್ ಇರುತ್ತೆ. ನಾನು ಮೂವ್ ಆನ್ ಆಗಿದ್ದೀನಿ ಅಂತ ಅಂದ್ಕೊತೀರ, ಆದರೆ ಅದರೊಳಗೆ ನೋವಿರುತ್ತದೆ, ಹರ್ಟ್. ನಾವೇನು ಮಾಡ್ತೀವಿ, ಹಲವಾರು ಬಾರಿ ಫ್ಯೂಚರನ್ನು ಚೂಸ್ ಮಾಡೋದಿಲ್ಲ, ನಾವು ಪಾಸ್ಟನ್ನು ಪದೇ ಪದೇ ರಿಪೀಟ್ ಮಾಡ್ತೀವಿ. ಸೇಮ್ ಪ್ಯಾಟರ್ನ್ಸ್, ಅದೇ ಎಮೋಷನ್ಸ್, ಅದೇ ರಿಸಲ್ಟ್ಸ್. ಇವತ್ತು ಏನು ಮಾಡಿ ಅಂದರೆ, ನೀವು ತಗೋಬೇಕಾಗಿರೋ ಒಂದು ಡಿಸಿಷನನ್ನು ಯೋಚನೆ ಮಾಡಿ. ಆ ಡಿಸಿಷನ್ ನಿಮ್ಮ ಮನಃಶಾಂತಿ, ಪೀಸ್ ಅದರಿಂದ ಬರ್ತಿದೆಯಾ, ಅಥವಾ ನಿಮ್ಮ ಆ ಒಂದು ಭಯ ಇರುತ್ತದಲ್ಲ, ಆ ಭಯದಿಂದ ಬರ್ತಿದೆಯಾ? ಇದು ಯಾಕೆ ಕೇಳಿದೆ ಅಂದರೆ, ಫಿಯರ್ ಅಂತ ಬಂದಾಗ, ನೀವು ಡಿಸಿಷನ್ ತಗೋಬೇಕಾದಾಗ ಅದು ನಿಮ್ಮನ್ನು ಕಾಪಾಡಬೇಕು ಅಂತಲೇ ಯೋಚನೆ ಮಾಡುತ್ತೆ. ಆದರೆ ನಿಮ್ಮ ಮನಃಶಾಂತಿಯಿಂದ ಆ ಪೀಸ್ ಒಟ್ಟಿಗೆ ಆ ಡಿಸಿಷನ್ ತಗೊಂಡ್ರೆ ಅದು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಓಕೆ. ಸೊ ಇವತ್ತು ಡಿಸಿಷನ್ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಡಿಸಿಷನ್ ತಗೋಬೇಕು ಅಂತ ಬಂದಾಗ ಆ ಒಂದು ಪ್ಲೇಸಲ್ಲಿ ಅಬ್ಸರ್ವ್ ಮಾಡಿ, ಫಿಯರಾ, ಪೀಸಾ, ಆ್ಯಂಗರಾ ಏನು ಅಂತ. ಸೊ ಅಲ್ಲಿಂದಲೇ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಶುರು ಆಗುತ್ತೆ. ಟ್ರೈ ದಿಸ್ ಆ್ಯಂಡ್ ಫಾಲೋ ಫಾರ್ ಸಚ್ conversations that help you understand your emotional patterns and not just your emotions.